ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡೋಣ. ಅದು ಟೇಸ್ಟ್ ಮಾತ್ರ ನಿಮಗೆ ಗೋಬಿಗಿನ್ನ ಚೆನ್ನಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಾಣಲಿಲಿ ಸ್ವಲ್ಪ ನೀರನ್ನ ಬೇಯಿಸೋಕೆ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ, ಅದು ಒಂದು ಉಗಿ ಬಂದ ತಕ್ಷಣ ಅದರಲ್ಲಿ ಒಂದು 2 ಕಪ್ಪಷ್ಟು ಸೋಯಾ ಚಂಕ್ಸ್ನ ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ಮುಚ್ಚಿಟ್ಬಿಡಿ. 5 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಅದು ನೀರನ್ನ ಚೆನ್ನಾಗಿ ಹಿಡ್ಕೊಂಡು ಸಾಫ್ಟ್ ಆಗುತ್ತೆ. ಸ್ವಲ್ಪ ಬಿಸಾಗಿರುತ್ತಲ್ವ, ಸಾಫ್ಟ್ ಆಗುತ್ತೆ. ನಂತರ ಅದು ಸೋಯಾ ಚಂಕ್ಸ್ ಯಾವ ಥರ ಆಗಿರಬೇಕು ಅಂದರೆ ಈ ಥರ ಫುಲ್ ಅದು ಒಡೆದು ಹೋಗೋ ಥರ ಆಗಿರಬೇಕು. ಆವಾಗ ಅದು ಮತ್ತೆ ಬೇರೆ ನೀರೆಲ್ಲ ತಂಪು ನೀರು ಹಾಕಿಬಿಟ್ಟು ನೀಟಾಗಿ ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ಆ ಥರ ಫುಲ್ ನೀರೆಲ್ಲ ತೆಗೆದುಬಿಟ್ಟು ಒಂದು ಬಾಣಲಿಲಿ ಎತ್ತಿಟ್ಕೊಂಡು ಅದರಲ್ಲಿ ಸ್ವಲ್ಪ ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಇದು ಮಾಡಿ, ಮತ್ತು ಅದರಲ್ಲಿ ಟರ್ಮರಿಕ್ಕು, ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರು ಜೊತೆಗೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಅದನ್ನು ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ. ಆ ಸೋಯಾ ಚಂಕ್ಸ್ಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕಿ, ಆ ಸೋಯಾ ಚಂಕ್ಸ್ ಏನಿದೆಯಲ್ಲ ಅದು ಫುಲ್ಲು ಸಾಲ್ಟು, ಟರ್ಮರಿಕ್ಕು ಮತ್ತು ಅದರಲ್ಲಿ ಏನೇನು ಮಸಾಲೆ ಇರುತ್ತೆ ಅದೆಲ್ಲ ಅದಕ್ಕೆ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಒಂದು ಬಾಣಲಿಲಿ 1-2 ಕಪ್ಪಷ್ಟು ಎಣ್ಣೆನ ಹಾಕಿ, ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಎಲ್ಲಿವರೆಗೂ ಅಂದರೆ ಅದು ಫುಲ್ಲು ಕ್ರಿಸ್ಪಿ ಬರಬೇಕು ನಿಮಗೆ. ಅಲ್ಲಿವರೆಗೂ ಅದನ್ನು ಏನು ಮಾಡಬೇಕು, ಸೋಯಾ ಚಂಕ್ಸ್ನ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಫ್ರೈ ಮಾಡ್ತೀವಿ ನಾನು. ಟೇಸ್ಟ್ ಮಾತ್ರ ಅಷ್ಟು ಸಖತ್ತಾಗಿರುತ್ತೆ. ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಇದು, ಮತ್ತು ನಿಮಗೆ ಬಾಡಿಗೂ ಕೂಡ ಒಳ್ಳೆಯದು, ಮತ್ತು ನಿಮಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ ಈ ಥರ ಕ್ರಿಸ್ಪಿ ಸೌಂಡ್ ಬರಬೇಕು. ಅಲ್ಲಿವರೆಗೂ ಹುರ್ಕೊಂಡು ತೆಗೆದುಬಿಟ್ಟು ಮತ್ತೆ ಅದೇ ಬಾಣಲಿಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ, ಆಯಿಲು, ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ನು ಎಲ್ಲ ಹಾಕಿಬಿಟ್ಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಹುರ್ಕೊಳ್ಳಿ. ನಂತರ ಅದಾದಮೇಲೆ ರೆಡ್ ಚಿಲ್ಲಿ ಪೇಸ್ಟ್ ಸ್ವಲ್ಪ 1.5 ಸ್ಪೂನಷ್ಟು ಸ್ವಲ್ಪ ಹಾಕಿ, ಆಲ್ರೆಡಿ ಮೆಣಸಿನ್ಕಾಯಿ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಮತ್ತು ಸ್ವಲ್ಪ ಸಾಸ್ ಹಾಕಿ. ಸಾಸು 1-2 ಸ್ಪೂನಷ್ಟು ಆದರೆ ಸಾಕು. ಒಂದು 1/2 ಸ್ಪೂನಷ್ಟು ನೀವೇನು ಹಾಕಬೇಕು, ಸೋಯಾ ಸಾಸ್ನ 1/2 ಸ್ಪೂನಷ್ಟು ಮಾತ್ರ ಹಾಕಿ, ಇಲ್ಲಾಂದರೆ ಹುಳಿ ತುಂಬ ಆಗಿಬಿಡುತ್ತೆ. ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ವಾಟರ್ ಹಾಕಿ ಇದು ಮಾಡಿಕೊಂಡು, ನಂತರ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಂಡು ಅದಾದಮೇಲೆ ಇದು ಏನು ನಾವು ಸೋಯಾ ಚಂಕ್ಸ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಫುಲ್ ಕಂಪ್ಲೀಟಾಗಿ ಅದಕ್ಕೆ ಹರಡ್ಕೋಬೇಕು. ಆ ಥರ ಚೆನ್ನಾಗಿ ಒಂದು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಟ್ರೆ ಇಲ್ಲಿ ಕೇಳ್ತಾರೆ ನಿಮ್ಮ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇದು ಅನ್ಹೆಲ್ದಿ ಏನಲ್ಲ. ಸೊ ಗೋಬಿ ತಿನ್ನೋದಕ್ಕಿಂತ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ಚೆನ್ನಾಗಿರುತ್ತೆ. ವಿಡಿಯೋ ಎಷ್ಟಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಕೇಳಿ. ಓಕೆನಾ? ಟೇಸ್ಟ್ ಮಾತ್ರ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡಿ.